ವರ್ಷಗಳಿಂದ ರಕ್ತ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಸೇವೆ ಸಲ್ಲಿಸ್ತಾ ಇರುವ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ರಿಜಿಸ್ಟರ್ಡ್ ಸಂಸ್ಥೆಯ 10ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಆಗಸ್ಟ್ 9ರಂದು ಮಂಗಳೂರಿನ ಸಿಟಿ ಸೆಂಟರ್ ಮಾಲ್ನಲ್ಲಿ ನಡೆಯಲಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಮುಸ್ತಫಾ ದೆಮ್ಲೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅಂದು ಬೆಳಿಗ್ಗೆ 9:30 ಗಂಟೆಗೆ ರಕ್ತದಾನದ ಮಹತ್ವ ಸಾರುವ ಬೃಹತ್ ವಾಹನ ಜಾಥಾ ಮಂಗಳೂರು ನಗರದಲ್ಲಿ ನಡೆಯಲಿದ್ದು, ವಿದ್ಯಾರ್ಥಿಗಳಿಗಾಗಿ ರಕ್ತದಾನ ಮತ್ತು ಆರೋಗ್ಯ ವಿಷಯದ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಮಧ್ಯಾಹ್ನ 2 ಗಂಟೆಗೆ ನಡೆಯುವಂತಹ ಸಮಾರೋಪ ಸಮಾರಂಭವನ್ನು ವಿವಿಧ ಧರ್ಮಗಳ ಗುರುಗಳು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳು, ಧಾರ್ಮಿಕ ಮುಖಂಡರು, ಪೊಲೀಸ್ ಆಯುಕ್ತರು, ಜಿಲ್ಲಾಧಿಕಾರಿ, ವೈದ್ಯರು ಹಾಗೂ ವಿವಿಧ ಆಸ್ಪತ್ರೆಗಳ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ. ಕೋವಿಡ್-19 ಸಂಕಷ್ಟದ ಅವಧಿಯಲ್ಲಿ 672 ರಕ್ತದಾನಿಗಳನ್ನು ನೇರವಾಗಿ ರಕ್ತ ನಿಧಿಗಳಿಗೆ ಸಂಪರ್ಕಿಸಿ ತುರ್ತು ಸಂದರ್ಭಗಳಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ರಕ್ತದಾನಿಗಳನ್ನು ಪೂರೈಸಿದ ಹೆಗ್ಗಳಿಕೆಗೆ ಸಂಸ್ಥೆಗೆ ಸಲ್ಲುತ್ತದೆ ಎಂದು ಮುಸ್ತಫಾ ದೆಮ್ಲೆ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಉಪಾಧ್ಯಕ್ಷ ರಿಯಾಜ್, ಪ್ರಧಾನ ಕಾರ್ಯದರ್ಶಿ ಇಫಾಜ್ ಬನ್ನೂರು, ಕಾರ್ಯದರ್ಶಿ ಸಮೀರ್ ಸಿಕೋ ಹಾಗೂ ಮಾಧ್ಯಮ ವಕ್ತಾರ ಮಸ್ಮಿಲ್ ನೂಜಿ ಉಪಸ್ಥಿತರಿದ್ದರು. ಇವರನ್ನು ಕೂಡ ಸ್ವಾಗತಿಸುತ್ತಾ, ಅದೇ ರೀತಿ ನಮ್ಮ ಕಾರ್ಯಕ್ರಮದ ಸದಸ್ಯರಾಗಿರ್ತಕ್ಕಂತಹ ನಿಜಾಮ್ ತೋಕೂರ್ ಇವರನ್ನು ಕೂಡ ಸ್ವಾಗತಿಸುತ್ತಾ, ಅದೇ ರೀತಿ ಕಾರ್ಯಕ್ರಮದ ಇನ್ನೋರ್ವ ಸ್ವಾಗತ ಸಮಿತಿಯ ಸದಸ್ಯರಾಗಿರ್ತಕ್ಕಂತಹ ರಿಜ್ವಾನ್ ಗುರೇನಿಕರ್ ಇವರನ್ನು ಕೂಡ ಸ್ವಾಗತಿಸುತ್ತಾ, ಅದೇ ರೀತಿ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಸಂಸ್ಥೆಯ ಮಾಧ್ಯಮ ವರದಿಗಾರನಾಗಿ ಮುಸಮ್ಮಿಲ್ ಮೈಯಡ್ಡರಾಗಿ ನಾನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದೇನೆ. ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡಲು ನಮ್ಮ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಸಂಸ್ಥೆಯ 10ನೇ ವಾರ್ಷಿಕೋತ್ಸವದ ಅಧ್ಯಕ್ಷರಾಗಿರ್ತಕ್ಕಂಥ ಜನ ಮುಸ್ತಫಾ ದೆಮ್ಲೆ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ರಿಜಿಸ್ಟರ್ಡ್ ಇದರ 10ನೇ ವರ್ಷದ ವಾರ್ಷಿಕೋತ್ಸವವನ್ನು ಇದೇ ಬರುವ 9 ಆಗಸ್ಟ್ 2026ರಂದು ಸಿಟಿ ಸೆಂಟರ್ ಮಾಲ್ನಲ್ಲಿ ಆಯೋಜಿಸಲು ನಮ್ಮ ಕಮಿಟಿಯ ಕಾರ್ಯಕರ್ತರು ಹಾಗೂ ಸಮಿತಿ ತೀರ್ಮಾನಿಸಿದ್ದು, ಇದರ ಪ್ರಯುಕ್ತವಾಗಿ ಆದಿತ್ಯವಾರ ಬೆಳಿಗ್ಗೆ 9:30 ಗಂಟೆಗೆ ಸರಿಯಾಗಿ ನಮ್ಮ ಕಮಿಷನರ್ ಆಫೀಸಿಂದ ಕದ್ರಿ ಪಾರ್ಕ್ ತನಕ ಒಂದು ಆರೋಗ್ಯ ಹಾಗೂ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಇದು ಒಂದು ರಕ್ತದಾನದ ಬಗ್ಗೆ ಒಂದು ಜಾಥಾವನ್ನು ಹಮ್ಮಿಕೊಂಡಿದೆ. ಅನಂತರದ ಕಾರ್ಯಕ್ರಮದಲ್ಲಿ ನಾವು 2 ಗಂಟೆಗೆ ಸರಿಯಾಗಿ ಸಿಟಿ ಸೆಂಟರ್ ಮಾಲ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮೊದಲ ಕಾರ್ಯಕ್ರಮದ ಉದ್ಘಾಟನೆ ಹಂತವಾಗಿ ಎಲ್ಲ ಸರ್ವದ ಧರ್ಮಗುರುಗಳನ್ನು ನಾವು ಆಹ್ವಾನಿಸಿದ್ದೇವೆ. ಪ್ರಮುಖವಾಗಿ ನಮ್ಮ ಆರೋಗ್ಯ ಕರ್ನಾಟಕದ ಆರೋಗ್ಯ ಸಚಿವರಾದಂತಹ UT ಖಾದರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸಿದ್ದು ಮತ್ತು ನಮ್ಮ DC ಅವರನ್ನು ಕೂಡ ಮತ್ತೆ ಕಮಿಷನರ್ ಅವರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ಅನೇಕ ಕಾರ್ಯಕ್ರಮಗಳು ಕೂಡ ನಡೆಯಲಿದೆ. ಅದರಲ್ಲಿ ಪ್ರಮುಖವಾಗಿ ಡ್ರಗ್ಸ್ ಅವೇರ್ನೆಸ್ ಅಂದರೆ ಡ್ರಗ್ಸ್ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಾಗೂ ರಕ್ತದ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಕಾರ್ಯಕ್ರಮ ಕೂಡ ಆ ಸಂದರ್ಭದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇದರ ಪ್ರಯುಕ್ತ ನಾವು ಎಲ್ಲರಿಗೂ ಕೂಡ ನಮ್ಮ ಸಂಸ್ಥೆ ವತಿಯಿಂದ ಎಲ್ಲರಿಗೂ ಕೂಡ ನಾವು ಆಹ್ವಾನವನ್ನು ಕೋರುತ್ತಾ ಇದ್ದೇವೆ. ನಂತರದ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಸವಿಸ್ತರವಾಗಿ ಬ್ಲಡ್ ಹೆಲ್ಪ್ ಲೈನ್ ಸಂಸ್ಥೆಯ ಬಗ್ಗೆ ಸವಿಸ್ತರವಾಗಿ ನಮ್ಮ ಉಪಾಧ್ಯಕ್ಷರಾದಂತಹ ರಿಯಾಜ್ನವರು ಇದರ ಬಗ್ಗೆ ವಿವರಿಸಲಿದ್ದಾರೆ. ಕರ್ನಾಟಕ ಇದು 2016ರಲ್ಲಿ ಗೆಳೆಯರಿಂದ ವಾಟ್ಸಪ್ ಮುಖಾಂತರ ಸ್ಥಾಪಿಸಲ್ಪಟ್ಟ ಒಂದು ಸಂಸ್ಥೆಯಾಗಿದೆ. 2017ರಲ್ಲಿ ಕರ್ನಾಟಕ ಸರ್ಕಾರದಿಂದ ಅಧಿಕೃತವಾಗಿ ಪರವಾನಗಿಯನ್ನು ಪಡೆದಿರುತ್ತದೆ. ಕಳೆದ 10 ವರ್ಷಗಳಿಂದ 341 ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಿದ್ದೇವೆ. ಅದೇ ರೀತಿ ರೋಗಿಗಳಿಗೆ ತುರ್ತು ಸಂದರ್ಭದಲ್ಲಿ 3,000ಕ್ಕಿಂತ ಅಧಿಕ ರಕ್ತವನ್ನು ಪೂರೈಸಿದ್ದೇವೆ. 334 ಸಂಘ ಸಂಸ್ಥೆಯೊಂದಿಗೆ ಹಾಗೂ 31 ರಕ್ತ ನಿಧಿಯೊಂದಿಗೆ ನಾವು ಇದುವರೆಗೆ 22,000ಕ್ಕಿಂತ ಅಧಿಕವನ್ನು ರಕ್ತವನ್ನು ಕರ್ನಾಟಕ ರಾಜ್ಯಾದ್ಯಂತ ಹಾಗೂ ಪಕ್ಕದ